ಜೇಬಿಲ್ಲದ ಬದುಕು, ಜೋಳಿಗೆ ಇಲ್ಲದ ಜಂಗಮ. ಸಂಚಾರಿ ಯೋಗಗುರು ಪೂಜ್ಯ ಶ್ರೀ ನಿರಂಜನ ಶ್ರೀಗಳು. ಬಸವ ಕಲ್ಯಾಣದಿಂದ ಆರಂಭವಾದ ಯೋಗ ಕ್ರಾಂತಿ. ಸಂಸ್ಕೃತ, ಸಂಗೀತ, ಧ್ಯಾನ, ಯೋಗ, ಪ್ರಾಣಾಯಾಮ ಹೀಗೆ ನಾನಾ ವಿದ್ಯೆಯಲ್ಲಿ ನೈಪುಣ್ಯತೆ ಪಡೆದು ನಾನಾ ಮಠದ ಪೀಠಾಧಿಪತಿಯಾಗುವ ಅವಕಾಶಗಳನ್ನು ನಯವಾಗಿ ತಿರಸ್ಕರಿಸಿ ಕಳೆದ 7 ವರ್ಷಗಳಿಂದ ಊರಿಂದ ಊರಿಗೆ ತೆರಳಿ ಉಚಿತವಾಗಿ ಯೋಗ ಹೇಳಿಕೊಡುತ್ತಿರುವ ಪೂಜ್ಯ ಶ್ರೀ ನಿರಂಜನ ಸ್ವಾಮೀಜಿ ಸಂಚಾರಿ ಯೋಗ ಗುರುಗಳೆಂದು ಪ್ರಸಿದ್ಧಿ ಪಡೆದಿದ್ದಾರೆ. ರಾಜ್ಯದ ಕಾಶ್ಮೀರವೆಂದು ಖ್ಯಾತಿ ಪಡೆದ ಬೀದರ್ ಜಿಲ್ಲೆಯಿಂದ ಆರಂಭವಾಗಿರುವ ಪೂಜ್ಯ ಶ್ರೀ ನಿರಂಜನ ಶ್ರೀಗಳ ಸಂಚಾರ ಇದೀಗ ನಿಡಗುಂದಿ ಪಟ್ಟಣಕ್ಕೆ ಆಗಮಿಸಿದೆ. ಪಟ್ಟಣದ ಗೌರೀಶ್ವರ ಯುವಕ ಸಂಘದ ಆಶ್ರಯದಲ್ಲಿ ಪಟ್ಟಣದ ಜನತೆಗೆ 7 ದಿನಗಳಿಂದ ಉಚಿತವಾಗಿ ಹಿಮಾಲಯನ್ ಧ್ಯಾನ ಯೋಗ ಹೇಳಿಕೊಡುತ್ತಿದ್ದಾರೆ. ನಿತ್ಯ ಬೆಳಗ್ಗೆ ಉಸಿರಾಟದ ಕ್ರಮ, ಜೋಡುಗಳು ಮತ್ತು ಗ್ರಂಥಿಗಳು, ಸೂರ್ಯ ನಮಸ್ಕಾರ, ನಾನಾ ಆಸನಗಳು, ಪ್ರಾಣಾಯಾಮ ಹಾಗೂ ಧ್ಯಾನದ ವಿಧಿಗಳನ್ನು ತಿಳಿಸಿದರೆ ಸಂಜೆ ಸಾಮೂಹಿಕ ಭಜನೆ ಮತ್ತು ಆಧ್ಯಾತ್ಮಿಕ ಪ್ರವಚನ ಹೇಳುತ್ತಿದ್ದಾರೆ. ಬಸವ ಕಲ್ಯಾಣದಿಂದ ಪ್ರಾರಂಭ. 2017ರಿಂದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಿಂದ ಏಕಾಂಗಿಯಾಗಿ ಸಂಚಾರ ಆರಂಭಿಸಿದ ಪೂಜ್ಯ ಶ್ರೀ ನಿರಂಜನ ಶ್ರೀಗಳು ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಸೇರಿದಂತೆ 8 ಜಿಲ್ಲೆಗಳಲ್ಲಿ ಸಂಚಾರ ಮಾಡಿ ಒಟ್ಟು 138 ಸ್ಥಳಗಳಲ್ಲಿ ತರಬೇತಿ ನೀಡಿದ್ದಾರೆ. ನಿಡಗುಂದಿ 139ನೇ ಸ್ಥಳವಾಗಿದೆ. ಯಾರಿಂದಲೂ ಏನನ್ನೂ ಸ್ವೀಕರಿಸದ ಶ್ರೀಗಳದ್ದು ಜೇಬಿಲ್ಲದ ಬದುಕು, ಜೋಳಿಗೆ ಇಲ್ಲದ ಜಂಗಮ. ಹಿಂದೊಮ್ಮೆ ಭಕ್ತರು ಕೂಡಿಸಿದ ಚಾಪೆ, ಧ್ವನಿವರ್ಧಕ, ವಿದ್ಯುತ್ ದೀಪಗಳು, ಸಂಗೀತ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ತರಬೇತಿ ನೀಡುತ್ತಿದ್ದಾರೆ. 11 ದಿನ, 15 ದಿನ, 21 ದಿನ ಹೀಗೆ ಅಲ್ಲಿನ ಜನರ ಆಸಕ್ತಿ ಅನುಗುಣವಾಗಿ ಬೋಧಿಸುತ್ತಿದ್ದಾರೆ. ಬೆಳಗ್ಗೆ 1 ಗಂಟೆ ಸಂಗೀತದೊಂದಿಗೆ ಯೋಗ ಕಲಿಸುತ್ತಾರೆ. ಸಂಜೆ 1 ಗಂಟೆ ಆಧ್ಯಾತ್ಮಿಕ ಪ್ರವಚನ ನೀಡಿ ನಾಗರಿಕರಲ್ಲಿ ಆರೋಗ್ಯಪೂರ್ಣ ದೇಹದೊಂದಿಗೆ ಪ್ರಫುಲ್ಲ ಮನಸ್ಸನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಎಲ್ಲ ವಯೋಮಾನದವರು ಸುಲಭವಾಗಿ ಮಾಡಬಹುದಾದ ಆಸನಗಳನ್ನು ಹೇಳಿಕೊಡುವ ಶ್ರೀಗಳು ದಿನಕ್ಕೊಮ್ಮೆ ಊಟ, ಫಲಹಾರ ಸ್ವೀಕರಿಸುತ್ತಾರೆ. ಪ್ರಸಾದ ನೀಡುವ ಮನೆಯವರು ಕೊಟ್ಟಿದ್ದನ್ನೇ ಸ್ವೀಕರಿಸುತ್ತಾರೆ. ಕಲಿತ ವಿದ್ಯೆ ತಲುಪಿಸುವ ಪಣ. ಗದಗನಲ್ಲಿ ಲಿಂಗೈಕ್ಯ ತೋಂಟದಾರ ಸಿದ್ಧಲಿಂಗ ಶ್ರೀಗಳು, ಸುತ್ತೂರು ಶ್ರೀಗಳು, ಭಾಲ್ಕಿಯ ಪೂಜ್ಯ ಶ್ರೀ ನಾಡೋಜ ಡಾ ಬಸವಲಿಂಗಪಟ್ಟ ದೇವರು, ವಿಜಯಪುರದ ಜ್ಞಾನಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳ ಪ್ರೀತಿಗೆ ಪಾತ್ರರಾಗಿದ್ದ ಪೂಜ್ಯ ಶ್ರೀ ನಿರಂಜನ ಶ್ರೀಗಳು ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಪ್ರಭುತ್ವ ಸಾಧಿಸಿದ್ದಾರೆ. ಅವರನ್ನು ರಾಜ್ಯದ ಅನೇಕ ಪ್ರಸಿದ್ಧ ಮಠಾಧೀಶರು ಅವರ ಮಠಗಳಲ್ಲಿ ಸ್ವಾಮೀಜಿಯಾಗಿ ಉಳಿದುಕೊಳ್ಳಿ, ಇಲ್ಲವೇ ಶಾಖಾ ಮಠಗಳಿಗೆ ಪೀಠಾಧಿಪತಿಯಾಗಿ ಎಂದು ಕೇಳಿಕೊಂಡರೂ ಶ್ರೀಗಳು ಅದಕ್ಕೆ ಒಪ್ಪಲಿಲ್ಲ. ತಾವು ಕಲಿತ ವಿದ್ಯೆಯನ್ನು ಜಗತ್ತಿನ ಜನರಿಗೆ ತಲುಪಿಸಬೇಕು ಎಂಬ ಮಹತ್ವಾಕಾಂಕ್ಷೆ ಗುರುಗಳದ್ದಾಗಿದೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಅಮ್ಮಣಗಿ ಗ್ರಾಮದವರಾದ ಪೂಜ್ಯ ನಿರಂಜನ ಶ್ರೀಗಳು ಗದಗಿನಲ್ಲಿ ಸಂಗೀತ ಮತ್ತು ಸಂಸ್ಕೃತ, ಮೈಸೂರಿನ ಸುತ್ತೂರು ಮಠದಲ್ಲಿ ಸಂಸ್ಕೃತ ಕಲಿತು ನಂತರ 2006ರಿಂದ 2012ರವರೆಗೆ ಋಷಿಕೇಶದ ಹಿಮಾಲಯನ್ ಧ್ಯಾನಯೋಗ ಸ್ವಾಮಿ ರಾಮ ಆಶ್ರಮದಲ್ಲಿ ಸ್ವಾಮಿ ವೇದಭಾರತಿ ಅವರ ಬಳಿ ಶಿಕ್ಷಣ ಪಡೆದು ನಾಡಿಗೆ ಮರಳಿದ ಪೂಜ್ಯ ಶ್ರೀ ನಿರಂಜನ ಶ್ರೀಗಳು ಮೈಸೂರಿನ ಸುತ್ತೂರು ಮಠದಲ್ಲಿ ನಂತರ ಭಾಲ್ಕಿಯ ಹಿರೇಮಠ ಸಂಸ್ಥಾನದಲ್ಲಿ ಆಶ್ರಯ ಪಡೆದರು. ಹಿಮಾಲಯನ್ ಯೋಗವೆಂದರೆ ಕೇವಲ ವ್ಯಾಯಾಮವಲ್ಲ, ಭಗವಂತನ ಸಾಕ್ಷಾತ್ಕಾರದ ಮಾರ್ಗ. ಯೋಗವನ್ನು ಧ್ಯಾನಾತ್ಮಕವಾಗಿ ಎಲ್ಲರೂ ಮಾಡಬಹುದಾಗಿದೆ. ಇಂದಿನ ಜೀವನ ಶೈಲಿ, ಒತ್ತಡದ ಬದುಕಿನ ಮಧ್ಯೆ ಕೋಟ್ಯಾಂತರ ಜನರ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಸರ್ವರು ಆರೋಗ್ಯಪೂರ್ಣ ಜೀವನ ಸಾಗಿಸಬೇಕು. ಸಮಾಜದ ಆರೋಗ್ಯಕ್ಕಾಗಿ ನನ್ನ ಉಸಿರು ಇರುವವರೆಗೂ
ಹೀಗೆ ಸಂಚರಿಸುವ ಸಂಕಲ್ಪ ಹೊಂದಿದ್ದೇನೆ ಎಂದು ಪೂಜ್ಯ ಶ್ರೀ ನಿರಂಜನ ಶ್ರೀಗಳು ಸಂಚಾರಿ ಯೋಗ ಗುರುಗಳು ತಿಳಿಸುತ್ತಾರೆ. ಜೇಬಿಲ್ಲದ ಬದುಕು, ಜೋಳಿಗೆ ಇಲ್ಲದ ಜಂಗಮ ಸ್ವಾಮೀಜಿ ಸಂಚಾರಿ ಯೋಗ ಗುರು ಪೂಜ್ಯ ಶ್ರೀ ನಿರಂಜನ ಮಹಾಸ್ವಾಮಿಗಳು. ಸಂಸ್ಕೃತ, ಸಂಗೀತ, ಧ್ಯಾನ, ಪ್ರಾಣಾಯಾಮ ಹೀಗೆ ನಾನಾ ವಿದ್ಯೆಯಲ್ಲಿ ನೈಪುಣ್ಯತೆ ಪಡೆದು ನಾನಾ ಮಠದ ಪೀಠಾಧಿಪತಿಯಾಗುವ ಅವಕಾಶಗಳನ್ನು ನಯವಾಗಿ ತಿರಸ್ಕರಿಸಿ ಕಳೆದ 7 ವರ್ಷಗಳಿಂದ ಊರಿಂದ ಊರಿಗೆ ತೆರಳಿ